ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಪ್ಲೀಸ್ ನನ್ನ ಚಾನಲ್ ಯಾರನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ನ. ಇವತ್ತು ಬೆಳಿಗ್ಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋದ್ರಿಂದ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಫಸ್ಟು. ಯಾಕಂದರೆ ಇವತ್ತು ಶನಿವಾರ, ಇವತ್ತು ತಿನ್ನೋಕ್ಕೊಂದು ವಾರ ಇದೆ ನಮ್ಮ ಮನೆಯಲ್ಲಿ. ಹಾಗಾಗಿ ನಾನು ಎಲ್ಲ ಕಸ ಹೊಡೆದ್ಬಿಟ್ಟು ನಮ್ಮ ಮನೆಯವ್ರು ಅವಾಗ ಕ್ಲೀನ್ ಮಾಡಿಕೊಟ್ಟೆ. ಅವ್ರಿಗೆ ಕೊಟ್ಬಿಟ್ಟು ನಾವೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಅದಾದಮೇಲೆ ಅವರು ಆಫೀಸಿಗೆ ಹೋಗಿದ್ದಾರೆ. ಇನ್ನೊಬ್ಬ ಮಗ ಏನು ಕರ್ಕೊಂಡು ನಾನು ಅಷ್ಟೊತ್ತಿಗೆ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಅಡುಗೆ ಟಿಫನ್ ಮಾಡಬೇಕಿತ್ತು. ಬೇಗನೆ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡೆ. ಅದಾದ ತಕ್ಷಣ ಪಾಪು ಕೂಡ ಇದ್ದಿದ್ಲು, ಅವಳನ್ನ ಆಟ ಆಡಿಸ್ತಾನೆ ನಾನು ಮನೆಯಿಂದನೇ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ನಮ್ಮ ಮನೇಲಿ ರಂಗೋಲಿ ಹಾಕೋಕ್ಕೆ ಆಗೋದಿಲ್ಲ, ಯಾಕಂದರೆ ಟೈಲ್ಸ್ ಇರುತ್ತಲ್ವ, ಹಾಕಿದರೆ ಅದಂಗೆ ಹೊರಟೋಗ್ಬಿಡುತ್ತೆ. ಮತ್ತು ಪೂಜೆ ಮಾಡಿಸಿದ್ರಲ್ಲಿ ಹೋಮ ಮಾಡಿಸಿದ್ರಂತೆ, ಸ್ವೀಟ್ ಮಾಡಿಸಿದ್ರು. ನಮ್ಮ ಮನೆಯವ್ರ ಆಫೀಸಿಂದ ಬರ್ತಾರೆ ಪ್ರಸಾದ ದೇವಸ್ಥಾನಕ್ಕೆ, ನಮ್ಮ ಮನೆ ಆ ದೇವಸ್ಥಾನಕ್ಕೆ ಮಂಡಕ್ಕಿ ಪೂರಿ ಮೊದಲೇ ಇಷ್ಟೇ ಕೇಸರಿ ಬಾತ್ ಅಂತ ಇಂಥ ಮಾಡಮ್ಮ ನೋಡಿ ಚೆನ್ನಾಗಿ ಮಾಡ್ತಾರೆ. ಈ ರೀತಿ ಮಾಡೋದು ಕೇಸರಿ ಬಾತ್ ತಿಂತಾರೆ ಹುಡುಗರು. ಅವ್ನು ಯಾವುದು ತಿಮ್ಮಕ್ಕೆ ಕೇಳಲ್ಲ ಅವಾಗ. ಅದಾದಮೇಲೆ ಪ್ರಸಾದ್ ನಾನು ಸ್ವಲ್ಪ ಪುಳಿಯೋಗರೆ ತಿಂದ್ಕೊಂಡೆ. ಅವ್ರ ಮಗ ಫುಲ್ ಸ್ವೀಟೇ ತಿಂದ್ಬಿಟ್ಟ, ಅವ್ನ ಹೊಟ್ಟೆ ತುಂಬ ಆಯ್ತಮ್ಮ ಅಂತ ಅಂದ. ನಮ್ಮ ಇನ್ನೊಂದು ಪೂರಿದು ಮಾಡಿದರು, ಅಂದರೆ ಪೇಪರ್ ಅವಲಕ್ಕಿ ಅಂತಾರಲ್ಲ ಅದರದ್ದು ಸ್ವೀಟ್ ಮಾಡಿದರು, ಅದನ್ನು ಕೂಡ ತಿಂದ್ಕೊಂಡು. ಅಂದರೆ ಪುಳಿಯೋಗರೆ ಕೊಟ್ಟಿದ್ದರು, ಅದು ತಿಂದ್ಬಿಟ್ಟು ನಾನು ಪುಳಿಯೋಗರೆ ಕೂತಿದ್ದೆ. ಅಲ್ಲಿಗೆ ನನ್ನ ಹೊಟ್ಟೆ ತುಂಬಿತ್ತು. ಮತ್ತು ಕೆಂಪು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ದೋಸೆ ಇಟ್ಟಿತ್ತು, ಹಾಗಾಗಿ ಅದಕ್ಕೆ ಕಾಂಬಿನೇಷನಲ್ಲಿ ಕೆಂಪು ಚಟ್ನಿ ಮಾಡೋಣ ಅಂತ ನಾನು ಈರುಳ್ಳಿನೆಲ್ಲ ಫ್ರೈ ಮಾಡ್ಕೊಳ್ತಿದ್ವಿ. ನೋಡು ಯಾವತ್ತು ಓದನಲ್ಲ ಕರೀತು ಬಾಬಾ ಅವಣ್ಣ ಇಲ್ಲ ಹೋಗ್ತಿಲ್ಲ. ನಾನು ದೇವ್ರ ಏನೋ ಹೇಳಿದ್ರು ಇರುತ್ತೆ ತಿನ್ನೋಣ ಸಾಕಾ. ಎಲ್ಲಿ ರಕ್ತ ಅಲ್ಲ, ಕುಂಕುಮ ಬಾಲಿಗೆ ಇಟ್ಟು ತುಳಿಬಾರ್ದು ಪ್ರಸಾದ. ನೋಡು ಪುಳಿಯೋಗರೆ ತುಂಬ ಚೆನ್ನಾಗಿ ಟೇಸ್ಟಾಗಿ ಮಾಡಿತ್ತು. ಹಾಗಾಗಿ ಸ್ವಲ್ಪ ಖಾರ ಇತ್ತಲ್ಲ, ಅವರು ನನ್ನ ಮಗ ತಿನ್ನಲ್ಲ ಅಂತೇಳಿ ನಾನೇ ತಿಳ್ಕೊಂಡೆ. ನೀವು ಅಡುಗೆ ಮೆಣಸಿನ್ಕಾಯಿ ಮನೇಲಿ ಖಾರ ಮೆಣಸಿನ್ಕಾಯಿ ಇತ್ತು, ಅದನ್ನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ಕೆಂಪು ಚಟ್ನಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಹಾಕಿದ್ದೆ. ನಾನು ಎಣ್ಣೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾದ್ರೆ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ, ಒಂದೆರಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪಿತ್ತು, ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಮತ್ತು ಸ್ವಲ್ಪ ಖಾರ ಕಡಿಮೆ ಅಂತೇಳಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮೆಣಸಿನ್ಕಾಯಿ ಇಷ್ಟು ಮಾತ್ರ ಹಾಕ್ಕೊಂಡು ಸ್ವಲ್ಪ ಕಾಯಿ ಕೂಡ ಬಂದು ಅಷ್ಟೊತ್ತು ಅವ್ರಿಗೆ ಕಾಯಿ ತುರಿ ಕೊಡಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಕಾಯಿ ತುರಿ ಕೊಟ್ಟು ಜೊತೆಗೆ ಅದನ್ನು ಕೂಡ ಮಾಡ್ತಾಯಿದ್ದೀನಿ. ಈಗ ಅರ್ಧ ಇತ್ತು ಅದನ್ನು ತೋರಿದೆ. ನಮ್ಮ ಮನೇಲಿ ಇದೇ ಥರನೇ ನಾನು ಚಟ್ನಿ ಮಾಡೋದು. ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ, ಯಾಕಂದರೆ ಈರುಳ್ಳಿ ಅಂದರೆ ಎಲ್ಲಿ ಅಷ್ಟೊಂದು ಆಗಲ್ಲ ಅಂತೇಳಿ ಸ್ವಲ್ಪ ಕಾಯಿ ತುರಿ ಹಾಕೊಂಡ್ರೆ ಚಟ್ನಿ ಕೂಡ ಜಾಸ್ತಿ
ಬರುತ್ತೆ ಅಂತ, ಮತ್ತು ಮಧ್ಯಾಹ್ನಕ್ಕೂ ಕೂಡ ಇದೇ ಆಗುತ್ತೆ ಅಂತೇಳಿ ನಾನು ಸ್ವಲ್ಪ ಕಾಯಿ ತುರಿ ಹಾಕಿ ಚಟ್ನಿ ಮಾಡ್ತಿದ್ದೀನಿ ಇವತ್ತು. ಮಂದಿ ನಾಸ್ಟಿಕ್ ಹೆಂಚು ಬಳಸೋದಿಲ್ಲ, ಕಬ್ಬಿಣದ್ದು ದೋಸೆ ಹೆಂಚನ್ನೇ ಬಳಸ್ತಾ ಇದ್ದೀನಿ. ಇದರಲ್ಲಿ ಅಕ್ಕಿ ಹಿಟ್ಟು ಕಲಸಿ ಡೈರೆಕ್ಟ್ ಮಾಡ್ತಾರಲ್ಲ ಆ ಥರ ದೋಸೆ ಬರೋದಿಲ್ಲ. ಬರೀ ನೆನಾಕಿನೇ ಉದ್ದಿನಬೇಳೆ ಈ ಥರ ನೆನಾಕಿದ್ರೆ ಮಾತ್ರ ದೋಸೆ ಬರುತ್ತೆ. ಗೊತ್ತಿಲ್ಲ, ಅದು ನಾನು ಎಷ್ಟೋ ಸಲ ಟ್ರೈ ಮಾಡಿ ಎಷ್ಟು ಸಲ ದೋಸೆ ಕೂಡ ಬಿಸಾಕಿದ್ದೀನಿ. ಹಂಚು ಕೂಡ ತುಂಬ ಗಲೀಜಾಗಿರುತ್ತೆ. ಆ ಟೈಮಲ್ಲಿ ಎಷ್ಟು ಕ್ಲೀನ್ ಮಾಡಿದ್ರು ಕ್ಲೀನ್ ಹಿಟ್ಟು ದೋಸೆ ಮಾಡ್ಕೊಂಡು ಈ ಥರ ನೆನೆಸಿಟ್ಟಿರೋ ಉದ್ದಿನಬೇಳೆ ಅಕ್ಕಿ ಹಿಟ್ಟು ಹಾಕಿ ದೋಸೆ ಮಾತ್ರ ಮಾಡ್ಕೊಡ್ತೀನಿ ಹಂಚಲ್ಲಿ. ಫೋನ್ ಮಾಡಿದ್ದೇನೆ ದುಡ್ಡು ಹೆಂಗೆ ಮಾಡ್ತೀನಿ ಕೊಡ್ದಲ್ಲ ಹಂಗೆ ಬಂದಿದ್ದ ದುಡ್ಡು ಕೊಡಕ್ಕೆ ಅವ್ರಿಗೆ ಅಲ್ಲಡ ನಿಮ್ಗೆ ಹಂಗೆ ಬಂದು ದುಡ್ಡು ಹೆಂಗೆ ಮಾಡ್ತಾರೆ ಅವರು? ನಮಗೋಸ್ಕರ ಬಂದು ಬೈದ ಹುಡುಗಿರ ಕೊಟ್ಟು 200 ರೂಪಾಯಿ ಇರೋದಲ್ಲ ದುಡ್ಡು ಕೊಟ್ಟ ಮೇಲೆ ಮಾಡೋಣ. ಎಲ್ಲ ಅಲ್ಲರ್ಸ್ಕೊಂಡ್ರೆ ದುಡ್ಡಿಲ್ಲ ಯಾವ ಕೆಲಸ ಮಾಡ್ತಾರೆ ಬರ್ತಾರೆ. ಕಟ್ಟಿಕ್ಸ್ಬೇಡ. ಅದು ಗಟ್ಟಿ ಆದರೆ ಕಟ್ಕೊಂಬಿಡ್ತೆ. ಏನಲ್ಲಿ ನಾನು ಸ್ವಲ್ಪ ಬೆಳಗ್ಗೆ ಪುಳಿಯೋಗರೆ ತಿಂದಿದ್ಮೇಲೆ ಸ್ವಲ್ಪ ಹೊಟ್ಟೆ ಹಸಿವಿಲ್ಲ, ಸ್ವಲ್ಪ ಲೇಟಾಗಿ ನಾನು ಸ್ವಲ್ಪ ಅನ್ನ ಇತ್ತು ಪಲಾವ್ ಅದನ್ನ ಅಲ್ಲ ಬೆಂಕಿ ಹೆಂಗೆ ಹಚ್ಚೋದು ತೋರಿಸು. ಹಂಗಂತೀಯ? ಎಲ್ಲಿ ಕಲ್ತಿದ್ದಿದ್ನ? ಆಟದಾಗ ಹೋಗಿದ್ದೆ. ಎಲ್ಲಿಗೆ ಹೋಗಿದ್ದೆ ಆಟದಾಗ? ಎಲ್ಲಿಗೆ ಹೋಗಿದ್ದೆ? ಸ್ವಲ್ಪ ಆಟ ಆಡ್ಬೇಕು, ಆಮೇಲೆ ತೋರಿಸ್ತೀನಿ. ಹೆಂಗಂಬದು ಅಂದು ಹೋಯ್ತಾ ಪೈತಾ ಹೋಯ್ತಾ ಪೈತಾ ಹೋಯ್ತಾ ಪೈತಾ ಹೋಯ್ತಾ ಪೈತಾ ವಾಯ್ತಾ ಪೈತಾ ವಾಯ್ತಾ ಪೈತಾ ನೀನ್ ಮಾಡು ಫಸ್ಟ್. ಪುಷ್ಪನ್ ಮಾಡು ಪುಷ್ಪ. ಯಾಕೆ ಬಿದ್ದೆ? ಪುಷ್ಪ ಬೀಳ್ತತ? ಪುಷ್ಪ ಮತ್ತೆ ನೀನ್ ಯಾಕೆ ಮಾಡ್ತಿದ್ಯಾ? ಮಾಡು ಸ್ಟಾರ್ಟ್. ಪುಷ್ಪ 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 ಮಾಡೋಗು. ಪುಷ್ಪ ಪುಷ್ಪ ಪುಷ್ಪ
ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ. ಇಲ್ಲಿ ನಮ್ಮ ಮನೆ ಹತ್ರ ಡಸ್ಟ್ಬಿನ್ ಹತ್ರ ಇಲ್ಲಿ ಕಪ್ಪು ಸೀಮೆಗಳೆಲ್ಲ ಗೂಡು ಮಾಡ್ಕೊಂಡ್ಬಿಟ್ಟಿದ್ದಾವೆ. ಅವು ಹೊರಗಡೆ ಬರ್ತಾವಲ್ವಾ, ಆಹಾರ ಹುಡುಕೊಂಡು ನನ್ನ ಮಗ ಆಟ ಆಡ್ತಾನೆ. ಅವಕ್ಕೆ ಏನು ಮಾಡಿದ್ದಾನೆ, ಬ್ಯಾಟ್ ಸಕ್ಕರೆ ಊಟಕ್ಕೆ ಇಲ್ಲಿ ಡಸ್ಟ್ಬಿನ್ನಿಗೆ ಊಟ ಹಾಕಿರ್ತೀವಲ್ಲ, ಅದಕ್ಕೆ ತಗೊಂಡೋಗಕ್ಕೆ ಬಂದಿರ್ತಾವೆಲ್ಲ. ಡಸ್ಟ್ಬಿನ್ನಾಗೆಲ್ಲ ವೇಸ್ಟ್ ಹಾಕಿರ್ತೀವಲ್ಲ, ಅವೆಲ್ಲ ತಗೊಂಡೋಗಕ್ಕೆ ಬರ್ತಾವೆ ನೋಡಿ. ಹಾಂ ತಿಂತಾವೆ, ಒಳ್ಳೆ ಒಳಗೆ ತೊಗೊಂಡೋಗಿ ತಿಂತಾ ಇರ್ತವೆ. ಅವು ನಿನ್ನ ತೋರ್ಸಲ್ಲ, ಬಚ್ಚಿಕೊಂಡು ತಿಂತಾವೆ. ನೋಡಲ್ಲಿ ಇಲ್ಲಿ ಸೀಮೆಗೆ ಹಾಕಿದ್ದೀನಾ ನೋಡು, ತಿಂತವೆ ಎಲ್ಲ. ಒಳಗೆ ತೊಗೊಂಡೋಗ್ತಾವೆ, ಎಲ್ಲೋ ಅಂತ ಬಚ್ಚಿಕೊಂಡಿರ್ತಾವೆ ಅಷ್ಟು. ಅಲ್ಲಿ ಹೋಗಿ ತಿಂತಾವೆ ನೋಡಿ, ಸಾಯ್ಸ್ ಹಾಕ್ಬಾರ್ದಾ. ಮನೆ ಕೆಲಸ ಎಲ್ಲ ಆಗಿತ್ತು. ಮತ್ತು ಅವನಿಗೆ ಸ್ನಾನ ಮಾಡ್ಸೋಣ ಅಂತೇಳಿ ಹೊರಗಡೆ ತುಂಬ ಕೋಡು ಬೇಡ ಅಂತೇಳಿ ನಮ್ಮನೇಲಿ ಇದನ್ನ ತುಂಬ ಗಲೀಜು ಮಾಡ್ಕೊಂಡಿದ್ದ ಆಟ ಆಡಿ. ಹಾಗಾಗಿ ನಾನು ಮೈ ತೊಳೆದು ಸ್ನಾನ ಮಾಡಿಸಿ ಬಟ್ಟೆ ಹಾಕ್ತಾಯಿದ್ದೀನಿ. ಡೈಪರ್ ಚೇಂಜ್ ಮಾಡೋಣ, ಡೈಪರ್ ಚೇಂಜ್ ಮಾಡಿ ಬನ್ನಿ. ಹಾಕಪ್ಪ, ಕರ್ಕೊಂಡ್ಬರ್ತೀನಿ ನಿಮಗೆ. ಒಳ್ಬಾರ್ದು ಯಾಕಪ್ಪ, ಹಾಕಮ್ಮ. ಕುಡ್ಸು. ನನಗೆ ಸಿರಪ್ ಕುಡಿಸು ಅಂತ, ನಾನು ಕುಡ್ಸೋಣ ಅಂತ ತೊಗೊಂಡ ತಕ್ಷಣ ಅಮ್ಮ ನಾನು ಕುಡಿಸ್ತೀನಿ ಅಂತ ಬಂದು ಕೇಳಿ ಇಸ್ಕೊಂತಾಳೆ. ಕುಡ್ಸು, ತಿನ್ಸು. ಇಲ್ಲ 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 ಇಲ್ಲ. ಮನೇಲಿ ಸ್ವಲ್ಪ ಬೆಲ್ಲ ಖಾಲಿಯಾಗಿತ್ತು, ಬೆಲ್ಲ ತರಿಸ್ಕೊಂಡಿದ್ದೆ. ಹಾಗಾಗಿ ಡಬ್ಬಿಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ತೊಗರಿಬೇಳೆನೂ ಖಾಲಿಯಾಗಿತ್ತು, ತೊಗರಿಬೇಳೆ ತರಿಸ್ಕೊಂಡಿದ್ದೀನಿ. ಅದನ್ನು ಕೂಡ ಎಲ್ಲ ಡಬ್ಬಿನಲ್ಲಿ ಹಾಕಿ ಮುಚ್ಚಿಟ್ಕೊತಾ ಇದ್ದೀನಿ. ಸಂಜೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವತ್ತು ಸಂಜೆ ಅಡುಗೆಗೆ ನಾನು ದೇವ್ರ ಪೂಜೆ ಆಯಿತು. ಸಂಜೆ ಅಡುಗೆಗೆ ನಾನು ಅನ್ನ ಮಾಡ್ಕೊಂಡಿದ್ದೆ ಬಿಸಿದು, ಮತ್ತು ಮುದ್ದೆ ಮಾಡ್ತಾಯಿದ್ದೀನಿ. ನನ್ನೊಬ್ಬಳಿಗೆ ಅಷ್ಟೇ, ನಮ್ಮ ಮನೆಯವ್ರು ಮುದ್ದೆ ಊಟ ಮಾಡಲ್ಲ ಅಂತಾರೆ. ಹಾಗಾಗಿ ನಾನು ಕೆಂಪು ಚಟ್ನಿ ಮುದ್ದೆ ಚೆನ್ನಾಗಿರುತ್ತೆ ಅಂತೇಳಿ ಮುದ್ದೆ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾರಿಗೆ ಇಷ್ಟ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ. ಈ ವಿಡಿಯೋನ ಕೊನೆವರೆಗೆ ನೋಡೋಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ.